ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮುತ್ತು ಬಂದು ಏನರೋ ಇನ್ನು ತಟ್ಟೆನೇ ಇಟ್ಟಿಲ್ಲ, ಇರಿ ತಟ್ಟೆ ತರ್ತೀನಿ ಅಂತ ತಂದು ಕೂತ್ಕೊಳ್ಳಿ ಅಂತಾನೆ. ಎಲ್ಲರೂ ಕೂತ್ಕೋತಾರೆ. ಎಲ್ರಿಗೂ ತಟ್ಟೆ ಕೊಟ್ಟು ಮುತ್ತು ಅಲ್ಲಿಂದ ಹೇಳ್ತಾನೆ, ಅಣ್ಣ ನೀವು ನಮ್ಮ ಜೊತೆ ಕೂತು ಊಟ ಮಾಡಿ ಅಣ್ಣ ಅಂತಾಳೆ ಚಂದನ. ನಾನು ಆಗಲೇ ಹೇಳಿದ್ನಲ್ಲಮ್ಮ, ತುಂಬ ತಲೆನೋವ್ತಿದೆ, ನನಗೆ ಹಸಿವಾಗ್ತಿಲ್ಲ, ಆಮೇಲೆ ಮಾಡ್ತೀನಿ ಅಂತ ಮುತ್ತು ಎದ್ದೋಗಿ ವಾಪಸ್ ಬಂದು ಕೂತ್ಕೊಂಡು, ಸರಿ ಕೊಡಿ ನಾನು ಊಟ ಮಾಡ್ತೀನಿ, ನಾನು ಮಾಡಿಲ್ಲ ಅಂದರೆ ನೀವು ಯಾರೂ ಊಟ ಮಾಡಲ್ಲ ಅಂತ ಗೊತ್ತು, ಕೊಡಮ್ಮ ಇಲ್ಲಿ ಅಂತ ಎಲ್ರಿಗೂ ತಟ್ಟೆಗೂ ಬಡಿಸಿ ಕೊಡ್ತಾನೆ ಮುತ್ತು. ತಾನು ತಟ್ಟೆಗೆ ಸ್ವಲ್ಪ ಹಾಕೋತಾನೆ. ಅಣ್ಣ ನಿನಗೆ ಬಿರಿಯಾನಿ ಅಂದರೆ ಇಷ್ಟ ಅಲ್ವಾ, ಯಾಕೆ ಸ್ವಲ್ಪನೇ ಹಾಕೋತಿದ್ಯಾ ಅಂತಾನೆ ಮೈ. ನನಗೆ ಸಾಕು ಕಣೋ, ತಲೆನೋವಿದ್ದಾಗ ಸ್ವಲ್ಪ ತಿಂದ್ರೇ ಒಳ್ಳೆಯದು, ನಿಮ್ಮೆಲ್ರಿಗೂ ಬೇಜಾರಾಗುತ್ತೆ ಅಂತ ಹಾಕೋತಿದ್ದೀನಿ ಅಷ್ಟೇ ಅಂತಾನೆ ಮುತ್ತು. ಟ್ಯಾಬ್ಲೆಟ್ ಕೊಡ್ಲಾ ಅಣ್ಣ ಅಂತಾಳೆ ಚಂದನ. ಹಾಸ್ಪಿಟ್ಲಿಗೆ ಹೋಗೋಣ ಅಂತಾನೆ ಹರಿ. ಅದೆಲ್ಲ ಏನೂ ಬೇಡ, ಸುಮ್ಮನಿರೋ, ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗುತ್ತೆ, ಎಲ್ಲರೂ ಊಟ ಮಾಡೋಣ ಅಂತ ಮುತ್ತು. ಎಲ್ಲರೂ ಊಟ ಮಾಡ್ತಿರುವಾಗ ಮದುವೆ ಮನೆಯಿಂದ ಸಾಂಗ್ ಕೇಳಿಸುತ್ತೆ. ಆಗ ಮುತ್ತು ಎಲ್ಲರ ಮುಖ ನೋಡ್ತಾ, ನನ್ನ ಮುಖ ಏನರೋ ನೋಡ್ತಿದ್ದೀರಾ, ಊಟ ಮಾಡಿ ನೀವು ಅಂತ ತಿನ್ನುವಾಗ ನೆತ್ತಿಗೆ ಹತ್ತುತ್ತೆ. ಚಂದನ ನೀರು ಕೊಡ್ತಾಳೆ. ನನಗೇನೂ ಆಗಿಲ್ಲ, ಊಟ ಮಾಡಿ ನೀವು ಅಂತ ತಾನು ಕೈ ತೊಳ್ಕೊಂಡು ತಟ್ಟೆ ತಗೊಂಡು ಅಲ್ಲಿಂದ ಹೋಗ್ತಾನೆ ಮುತ್ತು. ಅಣ್ಣ ಈ ಥರ ಇರೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಕಂಟಿ ಅಂತಾನೆ ಹರಿ. ಭಾರತಿ ಮದುವೆ ಮುಗಿಯೋವರೆಗೂ ಅಣ್ಣಂಗೆ ಇದೇ ತರಹ ಸಂಕಟ ಆಗ್ತಾನೆ ಇರುತ್ತೆ ಅಂತಾಳೆ ಚಂದನ. ಆ ದೇವರೇ ಅಣ್ಣಂಗೆ ತಡ್ಕೊಳ್ಳೋ ಶಕ್ತಿ ಕೊಡಬೇಕು ಅಂತಾನೆ ಕಂಟಿ. ಈಚೆ ಭಾರತಿ ಮನೇಲಿ ಅವಳಪ್ಪ ಕಾತ್ಯಾಯನಿ ಎಲ್ರದ್ದು ಊಟ ಆಯ್ತೇನೆ ಅಂತಾರೆ. ಹ್ಞೂ ಆಯಿತು ಅಂತಾರೆ ಕಾತ್ಯಾಯನಿ. ಹಾಗಿದ್ರೆ ಮಿಕ್ಕಿದ್ದನ್ನು ಕಳಿಸ್ಬಿಡೋಣವಾ ಅಂತಾರೆ. ಹಾಗೆ ಮಾಡಿ ಅಂತಾರೆ ಕಾತ್ಯಾಯನಿ. ನಂತರ ಭಾರತಿ ರೂಮಿಗೆ ಬಂದು ಊಟ ಮಾಡೋಲ್ವೇನೆ ನೀನು ಅಂತಾರೆ. ನನಗೆ ಊಟ ಬೇಡಮ್ಮ ಅಂತಾಳೆ ಭಾರತಿ. ಊಟ ಬೇಡ ಅಂದರೆ ಮತ್ತೇನು ತಿಂತೀಯಾ ಅಂತಾರೆ ಕಾತ್ಯಾಯನಿ. ನನಗೆ ಹಸಿವಿಲ್ಲ ಅಂತಾಳೆ ಭಾರತಿ. ನೋಡೆ ನಾಳೆ ನಿನ್ನ ಮದುವೆ, ನೀನು ಹೀಗೆ ಮುಖ ಊಸ್ಕೊಂಡು ಕೂತ್ಕೊಂಡ್ರೆ ಮದುವೆಗೆ ಬಂದವರೆಲ್ಲ ಭಾರತಿ ಯಾಕೆ ಹೀಗಿದ್ದಾಳೆ ಅಂತ ನನ್ನನ್ನು ಕೇಳ್ತಾರೆ. ಥು ಅಂತ ಕಾತ್ಯಾಯನಿ ಹೋಗಿ ಊಟ ತಂದು, ತಗೊಳ್ಳು ಊಟ ಮಾಡು. ನೋಡೆ ನಾಳೆ ನಿನ್ನ ಮದುವೆ ಮುಗಿಯೋ ತನಕ ಊಟ ಮಾಡೋ ಹಾಗಿಲ್ಲ, ಉಪವಾಸ ಇರಬೇಕಾಗುತ್ತೆ, ಹಸಿವಾದಾಗ ಸ್ವಲ್ಪ ತಿನ್ನು ಅಂತ ತಟ್ಟೆನ ಅಲ್ಲಿಟ್ಟು, ಯಾರಾದರೂ ನಿನ್ನ ಹತ್ರ ಮಾತಾಡೋಕೆ ಬಂದರೆ ನಗ್ನಗ್ತ ಚೆನ್ನಾಗಿ ಮಾತಾಡು, ಅರ್ಥ ಆಯ್ತಾ ಅಂತಾರೆ ಕಾತ್ಯಾಯನಿ. ಅಲ್ಲಿಂದ ಹೋಗ್ತಾರೆ. ಈಚೆ ಮುತ್ತು ಮನೆಯವ್ರ ಹತ್ರ ನಿದ್ದೆ ಎಳಿತಿದೆ, ನಾನು ಹೋಗಿ ಮಲ್ಕೋತೀನಿ, ನೀವೆಲ್ಲರೂ ಮಲ್ಕೊಳ್ಳಿ ಅಂತ ರೂಮಿಗೆ ಹೋಗ್ತಾನೆ. ಈಚೆ ಭಾರತಿ ಊಟ ಮಾಡದೆ ಸುಮ್ಮನೆ ಕೂತಿರ್ತಾಳೆ. ಕಾತ್ಯಾಯನಿ ಮತ್ತೆ ರೂಮಿಗೆ ಬಂದು, ಏಯ್ ಊಟ ಮಾಡು ಅಂತ ಹೇಳಿ ಹೋದೆ ತಾನೆ, ಇಟ್ಟಿದ್ದೆಲ್ಲ ಹಾಗೆ ಇದೆ ನೋಡೆ, ಮದುವೆಗೆ ಬಂದವ್ರ ಮುಂದೆ ನಾನಿನ್ನ ಬೈಯೋ ಹಾಗೆ ಮಾಡ್ಕೋಬೇಡ, ಊಟ ಮಾಡಿ ಸಾಯಿ, ಅಚ್ಚುಕಟ್ಟಾಗಿ ನಿದ್ದೆ ಮಾಡಿ ಸಾಯಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಬೇಕು, 10ವರೆಗೆ ಮುಹೂರ್ತ, ನೆನಪಿದೆ ತಾನೆ, ಯಾಕೆ ಹಾಗೆ ನೋಡ್ತಾ ಇದೆಯಾ ನೀನು, ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಬೆಳಿಗ್ಗೆ ನಿನ್ನ ಮುಖ ಸುಟ್ಟೋಗಿರೋ ಬದನೆಕಾಯಿ ಥರ ಕಾಣಿಸುತ್ತೆ, ಅಲ್ಲ ನೋಡಿದವರೆಲ್ಲ ಏನು ಅಂದ್ಕೊಳ್ಳಲ್ಲ, ಅದಕ್ಕೆ ಹೇಳ್ತಿದ್ದೀನಿ, ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತು, ನೋಡೆ ಮದುವೆಯಾಗಿ 3 ತಿಂಗಳಿಗೆ ಎಲ್ಲ ಮರ್ತು ಹೋಗುತ್ತೆ, ಆಮೇಲೆ ನೀನು ಸುಖವಾಗಿ ಬಾಳ್ತೀಯ, ಆಗ ಅನಿಸುತ್ತೆ ನಿನಗೆ ನಾವು ಮಾಡಿದ್ದು ನಿನ್ನ ಒಳ್ಳೇದಕ್ಕೆ ಅಂತ. ಯಾವಾಗಾದರೂ ನೀನು ಮದುವೆ ಫೋಟೋ ತೆಗೆದು ನೋಡಿ, ಅಯ್ಯಯ್ಯೋ ನನ್ನ ಮುಖ ಯಾಕೆ ಹಿಂಗೆ ಇಟ್ಕೊಂಡಿದ್ದೀನಿ ಅಂತ ಆಗ ಯೋಚನೆ ಮಾಡಿದರೆ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ನಿದ್ದೆ ಮಾಡು ಅಂತ ಊಟದ ತಟ್ಟೆನ ತಗೊಂಡು ಹೋಗ್ತಾರೆ ಕಾತ್ಯಾಯನಿ. ಭಾರತಿ ಹೇಳ್ತಾಳೆ. ಈಚೆ ಮುತ್ತು ಬಂದು ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ. ಇಬ್ಬರು ಕೂಡ ನಡೆದಿರೋದನ್ನೆಲ್ಲ ನೆನ್ಪು ಮಾಡ್ಕೋತಾರೆ. ಈಚೆ ಮುತ್ತು ಮಲ್ಕೊಂಡು ಹತ್ರೆ ಈಚೆ ಭಾರತಿ ಮಲ್ಕೊಂಡು ಅಳ್ತಾಳೆ. ಮೈ ನಿಧಾನಕ್ಕೆ ಅಣ್ಣನ ರೂಮ್ ಡೋರ್ ಓಪನ್ ಮಾಡಿ ನೋಡಿ ಈಚೆ ಬಂದು ಮನೆಯವ್ರ ಹತ್ರ, ಅಣ್ಣ ಇನ್ನೂ ನಿದ್ದೆ ಮಾಡಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದಾನೆ ಅಂತಾನೆ. ಏನು ಅಂತ ಹರಿ ಹೋಗಬೇಕು ಅನ್ನುವಾಗ, ಕಂಟಿ ನಿಂತ್ಕೊಳ್ಳೋ, ಅಣ್ಣ ಅಳ್ತಿದ್ರೆ ನೀನೇನೋ ಮಾಡ್ತೀಯಾ, ಹೋಗಿ ಏನೂ ಮಾಡೋಕ್ಕಾಗಲ್ಲ ತಾನೆ, ಹೇಳೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಅಂತಾನೆ. ನಡೀತಾ ಇರೋದೆಲ್ಲ ನೋಡ್ತಿದ್ರೆ ತುಂಬ ಕಷ್ಟ ಆಗುತ್ತೆ, ನಾನು ಇದೇ ಪರಿಸ್ಥಿತಿ ಎದುರಿಸಿ ಬಂದವಳು, ಆದರೆ ಭಾರತಿಗೆ ಬಂದಿರೋ ಕಷ್ಟ ನನಗಿಂತ ದೊಡ್ಡದು, ಪಾಪ ಅದು ಹೇಗೆ ಸಹಿಸ್ಕೊಂಡಿದ್ದಾಳೋ ಏನೋ, ಒಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬರನ್ನ ಮದುವೆ ಆಗಬೇಕು ಅಂದರೆ ನನಗಂತೂ ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ. ಅಣ್ಣಂಗೂ ಈಗ ಅದೇ ಪರಿಸ್ಥಿತಿ ಬಂದಿದೆ, ಆದರೆ ಅಣ್ಣಂಗೋಸ್ಕರ ನಾವೇನೂ ಮಾಡೋಕ್ಕಾಗ್ತಿಲ್ಲ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಅಂತಾಳೆ ಚಂದನ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಎಫರ್ಟ್ ಹಾಕಿದ್ರು ಇವತ್ತು ಈ ರೀತಿ ಆಗ್ತಿರ್ಲಿಲ್ಲ. ಒಂದೋ ಭಾರತಿ ಮನೆ ಬಿಟ್ಟು ಬರಬೇಕಾಗಿತ್ತು, ಇಲ್ಲ ಅಣ್ಣನೇ ಏನಾದರೂ ಮಾಡಬೇಕಾಗಿತ್ತು ಅಂತಾನೆ ಹರಿ. ಇದಕ್ಕೂ ಮೀರಿ ಅಣ್ಣ ಏನು ಮಾಡಬೇಕು ಅಂತೀಯಾ, ಹೆಣ್ಣು ಕೇಳೋಕೆ ಅವ್ರ ಮನೆ ಮುಂದೆ ಹೋಗಿ ಅವಮಾನ ಮಾಡಿಸ್ಕೊಂಡು ಬಂದ್ವಿ, ಸರಿ ದೊಡ್ಡವರನ್ನು ನಂಬ್ಕೊಂಡ್ರೆ ಆಗಲ್ಲ ಅಂತ ನಾವೇ ದೇವಸ್ಥಾನದಲ್ಲಿ ಮದುವೆ ಏರ್ಪಾಡು ಮಾಡಿದ್ವಿ, ಕೊನೆಗೂ ಭಾರತಿ ಬರಲೇ ಇಲ್ಲ, ಇದಕ್ಕೇನು ಮಾಡಬೇಕಿತ್ತು, ಅವಳನ್ನು ಹೋಗಿ ಕಿಡ್ನಾಪ್ ಮಾಡ್ಕೊಂಡು ಬರಬೇಕಾಗಿತ್ತಾ ಅಂತಾನೆ ಕಂಟಿ. ಅದು ಸರಿಯೇ, ಅವಳ ಪ್ರೀತಿ ಮೇಲೇ ಅವಳಿಗೆ ಅಕ್ಕರೆ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತಾನೆ ಹರಿ. ಹಾಗೆಲ್ಲ ಹೇಳೋದು ತಪ್ಪು, ಅವಳ ಮನೇಲಿ ಯಾವ ಥರ ಸಿಚುವೇಶನ್ ಇದೆಯೋ ಏನೋ, ಅವಳ ಮನೆಯವರೆಲ್ಲ ಅವಳಿಗೆ ಏನು ಹೇಳಿ ಹೆದರಿಸ್ತಿದ್ದಾರೋ ಏನೋ, ನಮಗೇನು ಗೊತ್ತು, ಅದಕ್ಕೆ ಭಾರತಿ ಏನು ಮಾಡದೇ ಇರೋ ಪರಿಸ್ಥಿತಿಲಿ ಇರ್ಬೋದಲ್ವಾ ಅಂತಾಳೆ ಚಂದನ. ಆಗ ಮೈ
ಆ ಅಂತಾನೆ. ಏನಾಯಿತು ಅಂತಾನೆ ಹರಿ. ಸೊಳ್ಳೆ ಅಣ್ಣ ಅಂತಾನೆ ಮಹಿ. ನೀವು ಕಾಯಿಲ್ ಆನ್ ಮಾಡಿ, ನಾನು ಡೋರ್ ಕ್ಲೋಸ್ ಮಾಡಿ ಬರ್ತೀನಿ ಅಂತ ಚಂದನ ಬಂದು ಡೋರ್ ಹಾಕುವಾಗ ನೆರಳಲ್ಲಿ ಯಾರೋ ನಿಂತ ಹಾಗೆ ಚಂದನಗೆ ಅನಿಸಿ ಯಾರದು ಅಂತ ಕೇಳಿದೆ ಅಂತಾಳೆ. ಆಗ ಭಾರತಿ ಮುಂದೆ ಬರ್ತಾಳೆ. ಭಾರತಿ ಅಂತಾಳೆ ಚಂದನ. ಮನೆಯವರೆಲ್ಲ ಶಾಕ್ನಿಂದ ನೋಡ್ತಾರೆ. ನಾನು ಒಳಗೆ ಬರ್ಬೋದಾ ಅಂತಾಳೆ ಭಾರತಿ. ಹ್ಞೂ ಬಾ ಅಂತ ಚಂದನ ಭಾರತಿನ ಒಳಗಡೆ ಕರ್ಕೊಂಡು ಬರ್ತಾಳೆ. ಇನ್ನು ಮುಂದೆ ನಾನು ಆ ಮನೇಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾನು ಈ ಮನೆಗೆ ಬಂದೆ. ನಾನು ಇನ್ನೊಂದು ಕ್ಷಣ ಕೂಡ ಅಲ್ಲಿರೋದಕ್ಕಾಗಲ್ಲ ಅಂತಾಳೆ ಭಾರತಿ. ಇಷ್ಟೊತ್ತಲ್ಲಿ ಯಾರು ಅಳ್ತಿರೋದು ಅಂತ ನಟರಾಜ ಮನೆಯೊಳಗೆ ಬಂದು ಇವಳೇ ಯಾಕಿಲ್ಲಿ ಬಂದ್ಲು ನಿನ್ನ ಅಂತಾರೆ. ಮಾವ, ನಾನು ಇಲ್ಲಿಗೆ ಬಂದಿದ್ದಕ್ಕೆ ನನ್ನ ಎಷ್ಟು ಬೇಕಿದ್ರೂ ಬೈರಿ, ಆದರೆ ವಾಪಸ್ ಹೋಗು ಅಂತ ಮಾತ್ರ ಹೇಳಬೇಡಿ ಅಂತಾಳೆ. ಆಗ ಮುತ್ತು ಎದ್ದು ಹೊರಗೆ ಬರ್ತಾನೆ. ಭಾರತಿನ ನೋಡಿ ಶಾಕ್ ಆಗ್ತಾನೆ. ನಿಧಾನಕ್ಕೆ ಅವಳು ಮುಂದೆ ಬಂದು ನಿಂತ್ಕೊಂಡು ಭಾರತಿ ಅಂತಾನೆ. ಮುತ್ತು ಮಾವ ಅಂತಾಳೆ ಭಾರತಿ. ಏನು ಭಾರತಿ ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದೆ ಅಂತಾನೆ ಮುತ್ತು. ನನ್ನಿಂದ ಆಗ್ತಿಲ್ಲ ಮಾವ, ನಿನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇರೆ ಯಾರೋ ಕಟ್ಟೋ ತಾಳಿಗೆ ನನ್ನ ಕುತ್ತಿಗೆ ಕೊಡೋದಕ್ಕೆ ಆಗ್ತಿಲ್ಲ. ನಾನು ಮನೇಲಿ ಒಪ್ಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಆದರೆ ಮನೇಲಿ ಯಾರೂ ನನ್ನ ಮಾತು ಕೇಳ್ತಿಲ್ಲ. ಕೊನೆಗೆ ಅಮ್ಮನ ಹತ್ರನೂ ಬೇಡ್ಕೊಂಡೆ, ಆದರೆ ಅವಳಿಗೆ ನನ್ನ ಮೇಲೆ ಒಂದು ಸ್ವಲ್ಪನೂ ಕನಿಕರ ಬರ್ತಿಲ್ಲ. ನನಗೆ ನಿನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ, ಅದಕ್ಕೆ ಮನೆ ಬಿಟ್ಟು ಬಂದುಬಿಟ್ಟೆ ಮಾವ ಅಂತಾಳೆ ಭಾರತಿ. ಭಾರತಿ, ನೀನು ಏನು ಹೇಳ್ತಿದ್ಯಾ ಅಂತ ನಿನಗೆ ಗೊತ್ತಾ ಅಂತಾನೆ ಹರಿ. ನೀನು ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ಯಾ, ಆಮೇಲೆ ನಿಮ್ಮ ಅಪ್ಪ ಅಮ್ಮ ಮದುವೆ ದಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಸುಮ್ಮನೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಈ ಬೇಡದೇ ಇರೋ ರಿಸ್ಕ್ ಎಲ್ಲ ನಮಗೆ ಬೇಡ ಭಾರತಿ, ನೀನು ಸುಮ್ಮನೆ ಇಲ್ಲಿಂದ ಹೋಗು ಅಂತಾನೆ ಕಂಟಿ. ನಿನಗೆ ನಿಮ್ಮ ಮನೇಲಿ ಮದುವೆ ತಯಾರಿ ಮಾಡ್ತಿದ್ದಾರೆ ತಾನೆ, ಸುಮ್ಮನೆ ಮದುವೆ ಆಗೋದು ಬಿಟ್ಟು ಇಲ್ಲಿ ಬಂದು ಯಾಕೆ ಡ್ರಾಮಾ ಮಾಡ್ತಿದ್ಯಾ? ನಾಳೆ ನಿಮ್ಮ ಮಾವ ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಬಂದು ಡ್ರಾಮಾ ಶುರು ಮಾಡಲಿ ಅಂತನಾ ಮಾತಾಡದೆ ಆಚೆ ಹೋಗೊಂದೆ ಅಂತಾರೆ ನಟರಾಜ. ನೋಡು ಭಾರತಿ, ಹಿಂದೆ ಒಂದು ಸಲ ನೀನು ಈ ಮನೆಗೆ ಬಂದಾಗ ಏನಾಯಿತು ಅಂತ ಗೊತ್ತು ತಾನೆ. ನಾಳೆ ಮದುವೆ ಇಟ್ಕೊಂಡು ಇಷ್ಟೊತ್ತಲಿಗೆ ಇಲ್ಲಿಗೆ ಓಡಿ ಬಂದಿದ್ಯಾ, ಇದರಿಂದ ಇಲ್ಲಿರೋರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಅಂತಾಳೆ ಚಂದನ. ಇಲ್ಲ ಚಂದನ, ನಾನು ಆ ಮನೆಗೆ ಹೋಗೋದಕ್ಕಲ್ಲ ಈ ಮನೆಗೆ ಬಂದಿದ್ದು, ನಾನು ಇಲ್ಲೇ ಇರ್ತೀನಿ, ನನಗೆ ಮುತ್ತು ಮಾವ ಬೇಕೇ ಬೇಕು ಅಂತ ಅಳ್ತಾಳೆ ಭಾರತಿ. ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ ಮಾವ, ದಯವಿಟ್ಟು ನನ್ನ ಹೋಗು ಅಂತ ಮಾತ್ರ ಹೇಳಬೇಡ, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಮುತ್ತುನ ಹಿಡ್ಕೊಂಡು, ಮಾವ ನನಗೆ ಮನೇಲಿ ನೋಡಿರೋ ಹುಡುಗ ಇಷ್ಟ ಇಲ್ಲ, ನಾನು ನಿನ್ನನ್ನೇ ಮದುವೆ ಮಾಡ್ಕೋತೀನಿ, ನಾನು ನಿನ್ನ ಜೊತೆನೇ ಇರ್ತೀನಿ, ನನ್ನನ್ನು ಹೋಗು ಅಂತ ಮಾತ್ರ ಹೇಳಬೇಡ ಅಂತ ಭಾರತಿ ಹೇಳ್ತಾಳೆ. ನೋಡು, ಒಂದೇ ಆ ಕಡೆ ಇರು, ಇಲ್ಲ ಈ ಕಡೆ ಇರು, ಎರಡು ದೋಣಿ ಮೇಲೆ ಕಾಲಿಟ್ಟರೆ ದಡ ಸೇರೋದು ಕಷ್ಟ. ಅವತ್ತು ನಿನ್ನ ನಂಬಿ ದೇವಸ್ಥಾನದಲ್ಲಿ ಮದುವೆ ಏರ್ಪಾಡು ಮಾಡಿದ್ವಿ, ಆದರೆ ನೀನೇನು ಮಾಡಿದೆ, ನಮಗೆಲ್ಲ ಮೋಸ ಮಾಡಿದೆ. ಇವಾಗ ನೀನು ಮನೆಗೆ ಹೋಗಲ್ಲ ಅಂತ ಇಲ್ಲಿ ನಿಂತಿದ್ಯಾ, ಯಾವುದಾದ್ರೂ ಒಂದು ಡಿಸೈಡ್ ಮಾಡು ಅಂತಾನೆ ಮಹಿ. ಅವತ್ತು ನನ್ನ ಸರ್ಟಿಫಿಕೇಟ್ನೆಲ್ಲ ತಗೊಂಡು ಮನೆಯಿಂದ ಹೊರಟೆ, ಆದರೆ ಆಚೆ ಬರೋಷ್ಟರಲ್ಲಿ ನಮ್ಮಮ್ಮ ಬಂದು ದರ ಅಂತ ನನ್ನ ಎಳ್ಕೊಂಡು ಹೋಗ್ಬಿಟ್ಲು. ಮನೆ ಬಿಟ್ಟು ಹೋದರೆ ಸಾಯ್ತೀನಿ ಅಂತ ಹೆದರಿಸಿದ್ಲು, ನನ್ನ ಕೂಡ ಹಾಕಿದ್ರು. ಆದರೆ ನಾನಿವತ್ತು ಈ ನಿರ್ಧಾರ ಮಾಡೇ ಮನೆ ಬಿಟ್ಟು ಬಂದಿದ್ದೀನಿ. ಇವತ್ತು ಮಿಸ್ ಆದರೆ ನಾನು ಮತ್ತೆ ಮುತ್ತು ಮಾವನ ಜೊತೆ ಬಾಳೋ ಅವಕಾಶ ಸಿಗೋದಿಲ್ಲ. ಮನೆಯವರು ಇಷ್ಟದಂತೆ ಬೇರೆಯವರನ್ನು ಮದುವೆ ಆದರೆ ಮನೆಯವರೆಲ್ಲ ಸಂತೋಷದಲ್ಲಿ ಇರ್ತಾರೆ ಅಂತ ಅಂದ್ಕೊಂಡೆ. ಆವಾಗ ಮಾವನ ಕಷ್ಟದ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದರೆ ನಾನು ಇವಾಗ ನಿಜ ಹೇಳ್ತಿದ್ದೀನಿ, ನನ್ನಿಂದ ಮಾವನ ಮರೆಯೋಕ್ಕಾಗಲಿ ಬಿಟ್ಟು ಹೋಗೋದಕ್ಕಾಗಲಿ ಸಾಧ್ಯ ಇಲ್ಲ ಅಂತಾಳೆ ಭಾರತಿ. ಭಾರತಿ, ಈಗ ನಿನ್ನ ಮನಸ್ಸಿಗೆ ನೋವಾಗ್ತಿದೆ, ಅದಕ್ಕೆ ನೀನು ಹೀಗೆಲ್ಲ ಯೋಚಿಸ್ತಿದ್ಯಾ. ಇದ್ರ ಬಗ್ಗೆ ನೀನು ಮೊದಲೇ ಯೋಚಿಸ್ಬೇಕಿತ್ತಲ್ವಾ. ಬೆಳಿಗ್ಗೆ ನಿನ್ನ ಮದುವೆ, ಈ ಟೈಮಲ್ಲಿ ನೀನು ಹೀಗೆಲ್ಲ ಮಾತಾಡಿದರೆ ನಾವು ತಾನೇ ಏನು ಮಾಡೋಕ್ಕೆ ಸಾಧ್ಯ ಅಂತಾಳೆ ಚಂದನ. ಯಾಕೆ ಸಾಧ್ಯ ಇಲ್ಲ ಮಾವ, ನೀನು ನನ್ನ ಮದುವೆ ಮಾಡ್ಕೊ ಅಂತಾಳೆ ಭಾರತಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.